ತಮಿಳುನಾಡಿನಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ಶುರುವಾಗಿಬಿಟ್ಟಿದೆ. ಇಬ್ಬರ ಶ್ರೀತಲ ಸಮರಕ್ಕೆ ಎಂಟ್ರಿ ಕೊಟ್ಟ ಸುಪ್ರೀಂ ಕೋರ್ಟ್. ತಮಿಳುನಾಡು ಸರ್ಕಾರದ ಮಸೂದೆಗಳನ್ನು ಕಾಯ್ದಿರಿಸಿದ್ದಕ್ಕೆ ತರಾಟೆ. 10 ಮಸೂದೆಗಳನ್ನು ಮಂಡಿಸಿ ರಾಜಭವನಕ್ಕೆ ಕಳುಹಿಸಿತ್ತು ಸರ್ಕಾರ. ಒಟ್ಟಾರೆ ಈಗ ತಮಿಳುನಾಡಿನಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ನಡುವೆ ಸಮರ ಶುರುವಾಗಿರೋದು. ಇಬ್ಬರ ಶೀತಲ ಸಮರಕ್ಕೆ ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿದೆ. ತಮಿಳುನಾಡು ಗವರ್ನರ್ RN ರವಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಸಾಂವಿಧಾನಿಕ ನಿಬಂಧನೆಗಳ ಉಲ್ಲಂಘನೆಯಾಗಿದೆ ಅಂತ ಕಿಡಿಕಾರಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಸರ್ಕಾರದ ಮಸೂದೆಗಳನ್ನು ಕಾಯ್ದಿರಿಸಿದ್ದಕ್ಕೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು. 10 ಮಸೂದೆಗಳನ್ನು ಮಂಡಿಸಿ ರಾಜಭವನಕ್ಕೆ ಸರ್ಕಾರ ಕಳುಹಿಸಿಕೊಟ್ಟಿತ್ತು. ನೋಡಿ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ನಡುವೆ ಆಗಾಗ ಒಂದು ಸಮರ ನಡೀತಾನೆ ಇರುತ್ತೆ. ಅದು ಈಗ ಮೇ ಬಿ ತಮಿಳುನಾಡಿಗೆ ಶಿಫ್ಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಗವರ್ನಮೆಂಟ್ ಜೊತೆಗೆ ಈಗ ಗವರ್ನರ್ ಕಿತ್ತಾಡ್ಕೊಳ್ತಾ ಇರೋದು, ಅಂದರೆ ಅವರ ಶೀತಲ ಸಮರ ಶುರುವಾಗಿದೆ ಅಲ್ಲಿ. ಹಾಗಾಗಿನೇ ಅದಕ್ಕೆ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿರೋದು. ತಮಿಳುನಾಡು ಗವರ್ನರ್ RN ರವಿ ಅವರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಇಲ್ಲಿ ಸಾಂವಿಧಾನಿಕ ನಿಬಂಧನೆಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗವರ್ನರ್ ವಿರುದ್ಧ ಕಿಡಿಕಾರಿದೆ. ತಮಿಳುನಾಡು ಸರ್ಕಾರದ ಮಸೂದೆಗಳನ್ನು ಕಾಯ್ದಿರಿಸಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಅಲ್ಲಿನ ಗವರ್ನರ್ಗೆ 10 ಮಸೂದೆಗಳನ್ನು ಮಂಡಿಸಿ ರಾಜಭವನಕ್ಕೆ ಸರ್ಕಾರ ಕಳುಹಿಸಿಕೊಟ್ಟಿತ್ತು. ನೋಡಿ, ಈಗ ಸುಪ್ರೀಂ ಕೋರ್ಟ್ ಏನೇನು ಹೇಳ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಸಂವಿಧಾನದ 200ನೇ ವಿಧಿಯ ಅಡಿ ಗವರ್ನರ್ ಯಾವುದೇ ವಿವೇಚನೆಯನ್ನು ಹೊಂದಿಲ್ಲ. ಮಂತ್ರಿಮಂಡಲದ ನೆರವು ಮತ್ತು ಸಲಹೆ ಮೇರೆಗೆ ಕಾರ್ಯ ಕಡ್ಡಾಯವಾಗಿರುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳ್ತು ಅನ್ನೋ ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋಣ. ಈಗ ಭಾಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ಅಲ್ಲಿನ ಗವರ್ನರ್ಗೆ ಚಾಟಿಯನ್ನು ಬೀಸಿರೋದು. ಸಂವಿಧಾನದ 200ನೇ ವಿಧಿಯ ಅಡಿ ಗವರ್ನರ್ ಈ ರೀತಿಯಾಗಿ ಮಾಡೋ ಹಾಗಿಲ್ಲ. ಮಂತ್ರಿಮಂಡಲದ ನೆರವು ಮತ್ತು ಸಲಹೆ ಮೇರೆಗೆ ಕಾರ್ಯವನ್ನು ಮಾಡೋದು ಕಡ್ಡಾಯವಾಗಿರುತ್ತೆ. ಅದಾದ ನಂತರ ರಾಷ್ಟ್ರಪತಿಗಳ ಪರಿಗಣನೆಗೆ 10 ಮಸೂದೆಗಳನ್ನು ಕಾಯ್ದಿರಿಸೋದು ಕೂಡ ನಿಬಂಧನೆಗಳಲ್ಲಿ ಉಲ್ಲಂಘನೆಯಾಗಿದೆ. ಇನ್ನು ರಾಜ್ಯಪಾಲರು ಒಪ್ಪಿಗೆಯನ್ನು ತಡೆ ಹಿಡಿಯಲು ಸಾಧ್ಯವೇ ಇಲ್ಲ ಅಂತ ಕೂಡ ಹೇಳಿದೆ. ಸಂಪೂರ್ಣ ವಿಟೋ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳಲು ಆಗಲ್ಲ. ಜೊತೆಗೆ 2ನೇ ಬಾರಿಗೆ ಮಂಡಿಸಿದ ಬಳಿಕ ಕಾಯ್ದಿರಿಸಲು ಆಯ್ಕೆ ಮುಕ್ತವಾಗಿಲ್ಲ ಅಂತ ಕೂಡ ಹೇಳಿರೋದು. ಅದಾದ ನಂತರ 2ನೇ ಸುತ್ತಿನಲ್ಲಿ ರಾಜ್ಯಪಾಲರು ಮುಂದೆ ಮಂಡಿಸಲಾದ ಮಸೂದೆಗಳಿಗೆ ಒಪ್ಪಿಗೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ. ಅದು ಕೂಡ ಅಲ್ಲಿನ ರಾಜ್ಯಪಾಲರಿಗೆ. ಹಾಗಾಗಿ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡೋಣ.